ಭಾರತದ ನಾರಿಯರ ಸಿಂಧೂರದ ಕೈಗೆ ಹಣೆಯನ್ನು ಮುಟ್ಟಿದ್ದಾರೆ. ಅವ್ರನ್ನ ನಿರ್ನಾಮ ಮಾಡುವವರೆಗೂ ನಾವು ಯಾರೂ ಬಿಡೋದಿಲ್ಲ. ಅವರು ಬಾರ್ಡರಲ್ಲಿ ರಕ್ಷಣೆ ಮಾಡೋಕ್ಕಿರಲಿಲ್ಲ ಅಂದಿದ್ರೆ ನಮಗೆ ಇವಾಗ ಏನಾಗ್ತಿತ್ತೋ ಗೊತ್ತಿಲ್ಲ. ಪಾಕಿಸ್ತಾನ ಅಂದ್ಕೊಂಡಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಈಗಲೇ ನಾವು ಸ್ವಲ್ಪ ರುಚಿ ಮುಟ್ಟಿಸಿದ್ದೀವಿ. ಮೋದಿಯಿಂದ ನಾವೆಲ್ಲ ಇದ್ದೀವಿ ಅಂತ ಆ ಪಾಕಿಸ್ತಾನ ನಾಯಿಗಳಿಗೆ ನಾವು ಹೇಳಬೇಕು ಅಂತ. ಈ ಬಾರಿಯ ವಾಸವಿ ಜಯಂತಿಯ ಅಂಗವಾಗಿ ಮೈಸೂರಿನಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವನ್ನು ಭಾರತ ಸಿಂಧೂರ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ವಾಸವಿ ಜಯಂತಿಯಲ್ಲಿ ಭಾಗಿಯಾದಂತಹ ಈ ಮಹಿಳೆಯರು ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಇವತ್ತಿನ ವಾಸವಿ ಜಯಂತಿಯನ್ನು ಇಡೀ ಭಾರತ ಸಿಂಧೂರ ಕಾರ್ಯಾಚರಣೆಗೆ ನೀವು ಅರ್ಪಣೆ ಮಾಡಿದ್ದೀರಿ, ಏನು ಹೇಳ್ತೀರಿ ಈ ಬಗ್ಗೆ ಅಂತ? ನಿಮಗೆ ಗೊತ್ತಿರುವ ಹಾಗೆ ವಾಸವಿ ಜಯಂತಿ ದಿವಸನೇ ಅಲ್ಲಿ ನಮ್ಮ ಪಾಕಿಸ್ತಾನ ಅದರ ಬಗ್ಗೆ ಉಡಿಸ್ ಮಾಡಿದ್ದಾರೆ. ನಮ್ಮ ಭಾರತದ ವೀರ ನಾರಿಯರು ಉಡಿಸ್ ಮಾಡಿರುವುದು ಇದು ಪ್ರತಿಕಾರದ ಸ್ವರೂಪವಾಗಿದೆ. ಪಾಕಿಸ್ತಾನ ಹೇಗೆ ನಡಗಿದೆ ಅಂದರೆ ಅಷ್ಟಿಷ್ಟೆಲ್ಲ ಮುಟ್ಟುಕೊಂಡು ನೋಡ್ಕೊಳ್ಳೋ ರೀತಿ ಇದೆ. ನಿಮಗೆಲ್ಲ ತಿಳಿದೇ ಇದೆ, ಇತಿಹಾಸದಲ್ಲಿ ಪುರಾಣದಲ್ಲಿ ಮಹಿಳೆಯನ್ನು ಮುಟ್ಟಿದರೆ ಏನಾಗುತ್ತದೆ ಅಂತ ತಿಳಿಸ್ಕೊಟ್ಟಂತಹ ನಮ್ಮ ಭವ್ಯ ಭಾರತದ ಸನಾತನ ಧರ್ಮದ ಒಂದು ವಿಶೇಷವಾಗಿದೆ. ಸೀತಾಮಾತೆಯನ್ನು ಮುಟ್ಟಿದ್ದಕ್ಕೆ ರಾಮಾಯಣ ನಡೆಯಿತು, ದ್ರೌಪದಿಯನ್ನು ಮುಟ್ಟಿದ್ದಕ್ಕೆ ಮಹಾಭಾರತವೇ ನಡೆಯಿತು. ಇಂದು ಶ್ರೀಕೃಷ್ಣನು ಸುದರ್ಶನ ಚಕ್ರ ಪ್ರಯೋಗ ಆಗಿದೆ. ಇವತ್ತು ಭಾರತದ ನಾರಿಯರ ಸಿಂಧೂರದ ಕೈಗೆ ಹಣೆಯನ್ನು ಮುಟ್ಟಿದ್ದಾರೆ. ಅವ್ರನ್ನ ನಿರ್ನಾಮ ಮಾಡುವವರೆಗೂ ನಾವು ಯಾರೂ ಬಿಡೋದಿಲ್ಲ. ವಾಸವಿ ಉತ್ಸವ ಸಮಿತಿ ವತಿಯಿಂದ ತನು ಮನ ಧನಗಳೊಂದಿಗೆ ಎಲ್ಲ ನಮ್ಮ ಇಡೀ ಕುಟುಂಬಗಳು ವೀರ ಯೋಧರ ಪರವಾಗಿ ನಾವು ನಿಂತುಕೊಳ್ತೇವೆ. ಅವರಿಗೆ ದೀರ್ಘಾಯುಷ್ಯ ಕೊಡಲಿ, ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ವಿಜಯೋತ್ಸವವನ್ನು ಆಚರಿಸಲಿ ಅಂದ್ಬಿಟ್ಟು ನಮ್ಮ ವಾಸವಿ ಅಮ್ಮನವರ ಮುಖಾಂತರ ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ಯೋಧರ ಒಂದು ಸಮವಸ್ತ್ರಧಾರಿಯಾಗಿದ್ದೀರಿ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ನಾವೆಲ್ಲರೂ ಕೂಡ ಡಿಫೆನ್ಸಿಗೆ ಏನಿದೆ, ಈಗ ಆರ್ಮಿಯವರು ಎಷ್ಟು ಅವರು ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಆರ್ಮಿಯವರು ಅವ್ರು ಇರೋದ್ರಿಂದನೇ ಇವತ್ತಿನ ದಿನ ನಾವು ಇವಾಗ ಜೀವಂತವಾಗಿದ್ದೀವಿ. ಅವರು ಬಾರ್ಡರಲ್ಲಿ ರಕ್ಷಣೆ ಮಾಡೋಕ್ಕಿರಲಿಲ್ಲ ಅಂದಿದ್ರೆ ನಮಗೆ ಇವಾಗ ಏನಾಗ್ತಿತ್ತೋ ಗೊತ್ತಿಲ್ಲ. ಬಿಕಾಸ್ ಈಗಷ್ಟೇ ಪಾಕಿಸ್ತಾನ ಏನು ಮಾಡ್ತಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಅದರ ವಿರುದ್ಧವಾಗಿ ಈಗ ಪ್ರತಿಕಾರ ತೀರಿಸ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ನಾವು ಎಲ್ಲರೂ ಸಹ ನಮ್ಮ ಇಂಡಿಯನ್ ಡಿಫೆನ್ಸ್ಗೆ ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆ ನಿಲ್ತಿದ್ದೀವಿ, ಎನಿ ಟೈಮ್ ಎನಿವೇರ್ ಅನ್ನೋ ಥರ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಜೈ ವಾಸವಿ. ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದೇ ಕಾಶ್ಮೀರಲ್ಲಾದಂಥ ಒಂದು ದುರ್ಘಟನೆಯಿಂದ ಎಲ್ಲ ಮಹಿಳೆಯರು ಎಚ್ಚೆತ್ತು ಇನ್ನು ಯಾವತ್ತೂ ಯಾವ ಮಹಿಳೆಗೂ ಏನೂ ತೊಂದರೆ ಆಗ್ಬೋದು, ಅದರಲ್ಲೂ ಭಾರತಕ್ಕೇನಾದರೂ ತೊಂದರೆ ಆದರೆ ಅಂತೂ ಖಂಡಿತವಾಗ್ಲೂ ನಾವು ಯಾರೂ ಬಿಡೋದಿಲ್ಲ. ನಾವೆಲ್ಲರೂ ತನು ಮನ ಧನನ ಕೊಟ್ಟು ಹೋರಾಡ್ತೀವಿ. ಸಮಯ ಬಿದ್ದರೆ ಗಡಿಯಲ್ಲೂ ಕೂಡ ನಮ್ಮ ಕುಟುಂಬದ ಸಮೇತ ಹೋರಾಡಿ ನಮ್ಮ ಭಾರತಕ್ಕೆ ಜಯವನ್ನು ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪಾಕಿಸ್ತಾನ ಅಂದ್ಕೊಂಡಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಈಗಲೇ ನಾವು ಸ್ವಲ್ಪ ರುಚಿ ಮುಟ್ಟಿಸಿದ್ದೀವಿ. ಇನ್ನೊಂದು ಸರಿ ಏನಾದರೂ ಬಂದರೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅವ್ರಿಗೆ ಇನ್ನೂ ರುಚಿ ತೋರ್ಸೋಕ್ಕೆ. ಜೈ ವಾಸವಿ. ಸುಮ್ಮನೆ ಇರೋರನ್ನ ಅವರು ಕಣಕಿದ್ದಾರೆ, ಆದರೆ ಅದ್ರ ರುಚಿ ಅವ್ರಿಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ನಾರಿಯರು ಒಟ್ಟುಗೂಡಿದಾಗ ಅವ್ರಿಗೇನು ಅಂತ ಗೊತ್ತಾಗುತ್ತೆ. ಸುಮ್ಮನಿರೋ ಮಲಗಿರೋರನ್ನ ಅವ್ರು ಎದ್ದು ಕೂರಿಸಿದ್ದಾರೆ. ಅದು ದ್ವೇಷ ನಮ್ಮ ಪ್ರತಿಯೊಂದು ನಾರಿಯವ್ರಿಗೂ ಬರಬೇಕು. ಸುಮ್ಮನೆ ಹೋಗಿರೋ ಅಮಾಯಕರನ್ನೆಲ್ಲ ಕೊಂದಿದ್ದಾರಲ್ಲ, ಮೋದಿಗೆ ಹೇಳು ಅಂದ್ರಲ್ಲ, ಆ ಮೋದಿಗಲ್ಲ, ಮೋದಿಯಿಂದ ನಾವೆಲ್ಲ ಇದ್ದೀವಿ ಅಂತ ಆ ಪಾಕಿಸ್ತಾನ ನಾಯಿಗಳಿಗೆ ನಾವು ಹೇಳಬೇಕು ಅಂತ ಘಂಟಾಘೋಷವಾಗಿ ಹೇಳ್ತೀವಿ. ಸುಮ್ಮನಿರೋರ್ಗೆ ಯಾಕೆ ಕೆಣಕಬೇಕು? ಅವ್ರು ಹೋಗಿರೋದು ಏನಕ್ಕೆ? ಉದ್ಯಾನವನ ನೋಡೋಕ್ಕೆ. ಏನು ಈ ಥರ ಮಾಡೋದು? ಯಾಕೆ ಮಲಗಿರೋರ್ನೆಲ್ಲ ಎಬ್ಸಿದ್ರು? ಆದರೆ ನಮ್ಗೆ ಇದು ಮಾಡಲ್ಲ. ಅವ್ರ ವಂಶ ನಾಶ ಮಾಡೋವರೆಗೂ ನಮ್ಗೆ ಯಾರಿಗೂ ನಿದ್ರೆ ಬರಲ್ಲ. ನಿದ್ರೆ ಮಾಡುವಾಗಲೂ ಅವ್ರಿಗೆ ಸರಿಯಾಗಿ ಗುರಿ ಮುಟ್ಟಿಸ್ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಕೇಳ್ಕೊತೀವಿ. ಇದಿಷ್ಟು ಮೈಸೂರಿನಲ್ಲಿ ನಡೆದಂತಹ ವಾಸವಿ ಜಯಂತಿಯಲ್ಲಿ ಭಾಗಿಯಾದಂತಹ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.